ದೇವ್ರೆ, ವಕೀಲ್ ಸಾಹೇಬ್ರನ್ನ ನೋಡದೆ ಇರುವಾಗೆಲ್ಲ ಮಾಮೂಲ್ವಾಗಿ ಹೊಡ್ಕೊಳ್ತಿದ್ ನನ್ನ ಹೃದಯ ವಕೀಲ್ ಸಾಹೇಬ್ರನ್ನ ನೋಡಿದ್ಮೇಲೆ ಇನ್ನೂ ಜೋರಾಗಿ ಬಡ್ಕೊಳತ್ತೆ. ವಕೀಲ್ ಸಾಹೇಬ್ರ ಬಗ್ಗೆ ಯೋಚನೆ ಮಾಡ್ತಿದ್ರೇನೆ ನನ್ನ ಹೃದಯ ಭಾರವಾಗಿದೆ. ನನ್ನ ಜೀವ ಹೋದಂಗಾಗ್ತಿದೆ. ನನ್ನಿಂದ ಆಗ್ತಿಲ್ಲ. ಅಮ್ಮನ ಜೊತೆ ಊರಿಗೆ ಹೋಗೋಣ ಅಂತ ಅನ್ಸ್ತಿದೆ. ನಾನು ಆದಷ್ಟು ಬೇಗ ಊರಿಗೆ ಹೋಗ್ಬೇಕು. ಮಯೂರಿ, ನೇಲ್ ಪಾಲಿಶ್ ಹಾಕ್ಸ್ಕೊಳ್ಳೆ. ನೇಲ್ ಪಾಲಿಶ್ ಹಚ್ಕೊಳ್ಳೋದಕ್ಕೂ ಮನುಷ್ಯರನ್ನ ಇಟ್ಕೊಂಡಿದೀನಿ. ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ, ನೋಡ್ತಾ ಇರಿ. ಸೀರೆ ತಗೊಂಡ್ ಬರ್ತೀನಿ ಅಂತ ಹೇಳಿ ಎಷ್ಟೊತ್ತಾಯ್ತು? ಇಷ್ಟೊತ್ತೇನ್ ಮಾಡ್ತಿದ್ದೆ? ಏನೂ ಇಲ್ಲ ಮಯೂರಿ ಅಮ್ಮವ್ರೆ. ಏಯ್, ನಿಂತ್ಕೋ. ಹೇಳಿ ಅಮ್ಮವ್ರೆ. ಅಲ್ಲಿ ಕಾಲ್ ಚೈನ್ ಇದೆ ಅಲ್ವಾ, ಅದು ನನ್ ಕಾಲ್ಗೆ ಹಾಕು. ಸರಿ ಅಮ್ಮವ್ರೆ. ನಾಟಕ ಮಾಡ್ತಿದ್ದೆ ಅಲ್ವಾ, ಅದ್ರ ಜೊತೆಗೆ ಪೃಥ್ವಿನ್ ಲವ್ ಮಾಡ್ತೀಯಾ? ಸರಿ ಅಮ್ಮವ್ರೆ, ನಾನು ಹೊರಡ್ತೀನಿ. ಹೇ ಕಾವೇರಿ, ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೀಯಾ? ನೀನ್ ಅಲ್ಲೋಗ್ ಮಾಡೋ ಕೆಲ್ಸ ಏನಿದೆ? ಇಲ್ಲೇ ಇರು. ಅಲ್ಲಿರೋ ನೇಲ್ ಪಾಲಿಶ್ನ ನನ್ನ ಕಾಲ್ಗೆ ಹಚ್ಚು. ಇತ್ತಗೋ, ಹಚ್ಚು. ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮವ್ರೆ. ಗ್ಯಾರಂಟಿ ಬೇಕಂದ್ರೆ ಹೇಳಿ ಹಾಕ್ತೀನಿ. ಆದ್ರೆ ಇಂಥದ್ನೆಲ್ಲ ನಾನು ಯಾವತ್ತೂ ನೋಡಿಲ್ಲ. ಏನು ಪರವಾಗಿಲ್ಲ, ಹಚ್ಚು. ಬೇಡ ಮಯೂರಿ ಅಮ್ಮವ್ರೆ, ನನಗೆ ಬರಲ್ಲ. ನಾನ್ ಹೇಳ್ಕೊಡ್ತೀನಲ್ವಾ, ಹಚ್ಚು. ನಾನ್ ಕೇಳಿದ್ರೆ ಇಲ್ಲ ಅಂತೀಯಾ? ತಗೋ. ಫಸ್ಟ್ ನೀನು ಕಾಲ್ ಕ್ಲೀನ್ ಮಾಡು. ಆ ನೇಲ್ಸ್ ಇದೆ ಅಲ್ವಾ, ಅದನ್ನ ಕ್ಲೀನ್ ಮಾಡು.
ಕಾವೇರಿ ಹಾಗ್ ನೋಡ್ತಿದ್ಯಾ? ಆ ತರ ಏನಾದ್ರೂ ಇದ್ರೆ ನಿಮ್ ಹಳ್ಳಿಲ್ ತೋರಿಸ್ಕೋ, ಇಲ್ಲಿ ತೋರಿಸ್ಬೇಡ. ಮಯೂರಿ ಅಮ್ಮ, ಇವತ್ತು ನಿಮ್ ನಿಶ್ಚಿತಾರ್ಥ. ಅದು ನೀವಿಷ್ಟು ವರ್ಷ ಪ್ರೀತಿಸಿರೋ ಪೃಥ್ವಿ ಯಜಮಾನ್ರ ಜೊತೆ. ನೀವೆಷ್ಟು ಸಂತೋಷವಾಗಿರ್ತೀರೋ ನಿಮ್ ಮುಖ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ನಗ್ನಗ್ತಾ ಇರಿ. ನನಗ್ ಹೇಗಿರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನತ್ರ ಕೇಳಿ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಕ್ಷಮಿಸಿ ಅಮ್ಮವ್ರೆ. ಏಯ್, ಇವಾಗಾದ್ರೂ ನಿನಗೆ ಅರ್ಥ ಆಯ್ತಾ? ನೀನ್ ಈ ಮನೇಲಿದ್ರೆ ನಿನ್ ಬದುಕು ನನ್ ಕಾಲ್ ಕೆಳಗಡೆನೆ. ನಿನಗಿಷ್ಟೆಲ್ಲ ಅವಮಾನ ಮಾಡಿದ್ರು ನೀನ್ ಇನ್ನೂ ಇಲ್ಲಿ ಯಾಕಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದ್ರೆ ನೀನಿಲ್ಲಿರೋದ್ರಿಂದ ನನಗುಪಯೋಗ ಇದೆ. ನೀನ್ ಹೊರಟೋದ್ರೆ ನನ್ ಕಾಲು ಒತ್ತೋದಕ್ಕೆ ಒಬ್ಳು ನನಗ್ ಕೆಲಸದೊಳ್ಬೇಕು. ಅದಕ್ಕೆ ನೀನಿದೆಯಲ್ಲ, ಇಷ್ಟು ಸಾಕು, ಹೊರಡು. ನೋಡಕ್ಕೆ ಮುಗ್ದೆ ತರ ಇದ್ದಾಳೆ, ಯಾಕಷ್ಟು ರೇಗಿಸ್ತೀಯಾ? ಅವಳು ನೋಡಕ್ಕೆ ಮುಗ್ದೆ ತರ ಇದ್ದಾಳೆ. ಒಳಗಡೆ ಅವಳಿಗಿರೋ ಕೋರಿಕೆ ಸಾಮಾನ್ಯವಾದದ್ದಲ್ಲ. ಅವಳು ಪೃಥ್ವಿನೇ ಪ್ರೀತಿಸ್ತಾ ಇದ್ದಾಳಂತೆ. ಹೌದಾ ಹೌದಾ ಹೌದಾ? ಅದಕ್ಕೆ ನಾನ್ ತೊಂದರೆ ಪಡೋ ಹಾಗಾಯ್ತು. ಅವಳ ಮನ್ಸೊಳಗೆ ಪೃಥ್ವಿಗೆ ದೇವಸ್ಥಾನನೇ ಕಟ್ಟಿಸ್ಕೊಂಡಿರೋ ಹಾಗಿದ್ದಾಳೆ. ಅದಕ್ಕೆ ಆ ದೇವಸ್ಥಾನನ ನಾನು ಪುಡಿ ಮಾಡ್ದೆ. ಒಳ್ಳೆ ಕೆಲಸ ಮಾಡಿದೆ. ಆ ಹುಡುಗಿ ಏನಾದರೂ ಪೃಥ್ವಿಗೆ ಲವ್ ಪ್ರಪೋಸ್ ಮಾಡಿದ್ರೆ ಆ ಅಮಾಯಕಿಯ ಮುಖ ನೋಡಿ ಲವ್ ಅಲ್ಲಿ ಬೀಳ್ತಿದ್ದ. ಬೇಗ ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ. ಇಷ್ಟು ದೊಡ್ಡ ಮನೇನಾ? ಗಣಿ, ಚೆನ್ನಾಗಿದ್ದೀರಾ ರಂಗಯ್ಯ? ಚೆನ್ನಾಗಿದ್ದೀನಮ್ಮ. ಬನ್ನಿ, ಒಳಗ್ ಬನ್ನಿ. ಗಣಿ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಮೊದ್ಲು ಅಕ್ಕ ಎಲ್ಲಿದ್ದಾಳೆ ಹೇಳು ದೊಡ್ಡಮ್ಮ. ಒಳಗೆ ಕೆಲಸ ಮಾಡ್ತಿದ್ದಾಳೆ. ಹಾಗಾದ್ರೆ ಮೊದ್ಲು ನನ್ನ ಅಕ್ಕನ ಹತ್ರ ಕರ್ಕೊಂಡು ಹೋಗು ದೊಡ್ಡಮ್ಮ. ಆಯ್ತು ಸರಿ, ಮೊದ್ಲು ಮಾದೇವಮ್ಮ ಅವ್ರನ್ನ ಭೇಟಿ ಮಾಡಿಸ್ತೀನಿ ಬಾ. ಹಲೋ. ಏಯ್, ಇವತ್ತು ಮಯೂರಿ ಎಂಗೇಜ್ಮೆಂಟ್. ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕಣೋ. ಹಾಗೆ ನಿಲ್ಲಿಸ್ಬೇಕು ಅಂದ್ರೆ ಆ ಫೋಟೋಲಿರೋ ಹುಡುಗಿಯಿಂದ ಮಾತ್ರ ಸಾಧ್ಯ. ಸರಿ ಕಣೋ, ಸಿಚುವೇಶನ್ ನನಗೆ ಅರ್ಥ ಆಯ್ತು. ಆ ಹುಡುಗಿನ ಆಲ್ರೆಡಿ ನೋಡಿದ್ಯಾ ಅಲ್ವೇನೋ? ನೋಡಿದೀನಿ ಕಣೋ, ನನಗೆ ಗೊತ್ತು ಆ ಹುಡುಗಿ. ಗೊತ್ತು ಅಂತಿದ್ಯಾ, ಹಾಗೆ ಕಾಣಿಸ್ತಿಲ್ಲ ಅಂತಿದ್ಯಾ. ನನಗೆ BP ಏರ್ತಾ ಇದೆ ಕಣೋ. ಲೋ ಮಗ, ಸುಮ್ಮನೆ ಟೆನ್ಷನ್ ಮಾಡ್ಕೊಬೇಡ. ಆ ಹುಡುಗಿ ನೋಡಿರೋ ಏರಿಯಾಗೆ ಹೋಗ್ತಾ ಇದ್ದೀನಿ. ಆ ಹುಡುಗಿನ ಕರ್ಕೊಂಬರೋವರೆಗೂ ಹೇಗಾದ್ರೂ ಮ್ಯಾನೇಜ್ ಮಾಡೋ. ಏನಂದ ಅವನು? ಅವನು ಹುಡುಗಿನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದ. ಹಲೋ ಹಲೋ, ಅಲ್ಲಿ ಕಾವೇರಿ ಇದ್ದಾರಾ? ನೀವ್ಯಾರೀ? ನಾನು ಅನ್ಕೊಂಡಿರೋದು ಹಾಗೆ ನಡೆದ್ರೆ ನೀನು ಕೆಲಸ ಮಾಡೋ ಮನೆಗೆ ನಾನೇ ಯಜಮಾನ. ನಾನು ಕಾವೇರಿಯವ್ರ ಭಾವ ಮಾತಾಡ್ತಿರೋದು. ಸರಿ ಆಯ್ತು. ಕಾವೇರಿ ಅಮ್ಮ, ಯಾರೋ ನಿಮ್ ಭಾವ ಅಂತೆ, ನಿಮಗೋಸ್ಕರ ಫೋನ್ ಮಾಡಿದ್ದಾರೆ. ನಮ್ ಭಾವನಾ? ಪ್ಲೇಟ್ ಕೊಡಿ ಅಮ್ಮ. ಹಲೋ ಕಾವೇರಿ, ನಾನು ಶಂಕು ಭಾವ ಮಾತಾಡ್ತಿರೋದು. ಈ ನಂಬರ್ ನಿನಗೆ ಗೊತ್ತು ಬಾವಾ? ಇದೇನಿದ್ ಕಾವೇರಿ, ಮೊನ್ನೆ ದೇವಸ್ಥಾನದ ಹತ್ರ ಸಿಕ್ಕಿದಾಗ ನೀನೇ ಅಲ್ವಾ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ಅಂತ ಹೇಳಿದ್ದು? ಕೊಟ್ಟಿದ್ದೇನೆ, ಇಷ್ಟು ಬೇಗ ಮರ್ತೋದಾ?
ನಿನ್ ಕೆಲ್ಸದ ಟೆನ್ಷನ್ನಲ್ಲಿ ಮರ್ತೋಗಿರ್ತೀಯ ಬಿಡು ಕಾವೇರಿ. ಅಂದಾಗೆ ಎಂಗೇಜ್ಮೆಂಟ್ ಮುಗೀತಾ ಕಾವೇರಿ? ಇಲ್ಲ ಬಾವ. ಹೌದು, ಯಾಕೆ ಹಾಗೆ ಹೇಳಿದೆ? ಏನಿಲ್ಲ ಕಾವೇರಿ, ಈ ಎಂಗೇಜ್ಮೆಂಟ್ ಮುಗೀತಿದ್ದ ಹಾಗೆ ಊರಿಗೆ ಹೋಗ್ತೀನಿ ಅಂದ್ರಲ್ಲ, ಒಂದ್ಸಲ ಭೇಟಿ ಆಗೋಣ ಅಂತ ಕೇಳಿದೆ ಅಷ್ಟೇ. ಇಲ್ಲ ಬಾವ, ಈಗೀಗ ಎಲ್ರೂ ಬರ್ತಿದ್ದಾರೆ, ಪೂಜೆಗೆ ಏರ್ಪಾಡು ಮಾಡ್ತಿದ್ದಾರೆ. ಸರಿ ಕಾವೇರಿ, ನನಗೆ ಅಲ್ಲೇ ಸ್ವಲ್ಪ ಕೆಲಸ ಇದೆ, ಆ ಕಡೆ ಬಂದಾಗ ಕಾಲ್ ಮಾಡ್ತೀನಿ. ಆಗೊಂದ್ ವೇಳೆ ಎಂಗೇಜ್ಮೆಂಟ್ ಮುಗ್ದಿದ್ರೆ ಅತ್ತೆನ ನಿನ್ನ ಭೇಟಿಯಾಗಿ ಹೊರಡ್ತೀನಿ. ಸರಿ ಬಾವ. ಎಂಗೇಜ್ಮೆಂಟ್ ಏರ್ಪಾಡೆಲ್ಲ ನಡೀತಾ ಇದೆ. ಪೂಜೆ ನಡೆದ್ರೆ ಪ್ರಾಬ್ಲಮ್ ಇಲ್ಲ, ಎಂಗೇಜ್ಮೆಂಟ್ ಮಾತ್ರ ನಡಿಬಾರ್ದು. ಹೇಗಾದ್ರೂ ಮಾಡಿ ಆ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಕು. ಯಾರು ಇವನು? ಆ ಹುಡುಗಿನ ಬೇಗ ಕರ್ಕೊಂಡ್ ಬಾರೋ. ಅಕ್ಕ ಕಾಣಿಸ್ತಿಲ್ಲ. ಸದ್ಯ ಪೃಥ್ವಿ ಭಾವ ಆದ್ರೂ ಕಾಣಿಸಿದ್ರು. ಪೃಥ್ವಿ ಭಾವನ ಹತ್ರ ಮಾತಾಡಿದ್ರೆ ಬೆಟರ್. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಕಣೋ. ಈ ಎಂಗೇಜ್ಮೆಂಟ್ನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಇಷ್ಟು ದೂರ ಏನ್ಕೋ ಕರ್ಕೊಂಬಂದೆ? ನಾನೆಲ್ಲೋ ತಂದೆ. ಮಯೂರಿ ಏನ್ ಮಾಡಿದ್ಲು ಗೊತ್ತಲ್ವಾ? ನೋಡ್ತಿದ್ರೆ ಅವ್ರಿಗೂ ಕೂಡ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಮನೆಯವರೆಲ್ಲ ಸರಿ ಫೋರ್ಸ್ ಮಾಡಿದ್ರು, ಇಷ್ಟ ಇಲ್ದಿರೋ ನನ್ನ ಒಪ್ಸಿದ್ದಾರೆ. ನಿನ್ನ ಮನಸ್ಸಲ್ಲಿ ಮಯೂರಿ ಇಲ್ಲ ಅಂದಮೇಲೆ ಏನು ಬ್ಲ್ಯಾಕ್ ಮೇಲ್ ಮಾಡಿದ್ರಿ ಏನೋ? ಇವಾಗ ನೋಡು, ಲೈಫ್ ಲಾಂಗ್ ನೀನು ಸಫರ್ ಆಗೋದಲ್ದೆ ನಿನ್ನ ಜೊತೆ ಇರೋರು ಕೂಡ ಸಫರ್ ಆಗ್ತಾ ಹೋಗ್ಬೇಕಾಗತ್ತೆ. ಎಲ್ಲ ಆದ್ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ್ಲಿಂದಾನೇ ಪ್ರಯತ್ನ ಮಾಡಿದ್ರೆ ಒಳ್ಳೇದು. ಅಕ್ಕ ಪೃಥ್ವಿ ಸಾಹೇಬ್ರನ್ ಪ್ರೀತಿ ಮಾಡ್ತಿರೋ ವಿಷಯನ ಹೇಳ್ತೀನಿ. ಏನಾಗುತ್ತೋ ಅದಾಗ್ಲಿ, ನನ್ಗೆ ನಮ್ಮ ಅಕ್ಕನ ಸಂತೋಷ ಮುಖ್ಯ. ಲೋ, ನೀನು ಇಡೀ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ, ನಾನು ಇವತ್ತೊಂದಿನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಲೇ ಪೃಥ್ವಿ, ನೀನೇನೋ ಹಿಂಗಾಗ್ಬಿಟ್ಟಿದ್ಯಾ? ಇಷ್ಟು ನೋವಲ್ಲಿರೋದನ್ನ ನಾನು ಯಾವತ್ತೂ ನೋಡಿಲ್ಲ. ಎಲ್ಲದಕ್ಕಿಂತ ಮುಖ್ಯ ಆಗಿರೋದು ನಿನ್ನ ಜೀವನ. ಈ ರೀತಿ ಬೇಡದಿರೋ ನಿರ್ಧಾರ ತಗೊಂಬೇಡ. ಪೃಥ್ವಿ ಸಾಹೇಬ್ರೆ, ಪೃಥ್ವಿ ಸಾಹೇಬ್ರೆ. ಸರಿ ಕಣು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಗಣಿ, ನೀನೇ ಹೋಗಿ ಬಂದೆ? ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ಎಲ್ರೂ ನನ್ನನ್ನು ಯಾಕೆ ಬಂದೆ ಅಂತ ಕೇಳ್ತಿದ್ರು. ನೀವೊಬ್ರೆ ಯಾವಾಗ ಬಂದೆ ಅಂತ ಕೇಳಿದ್ದು. ನಿಮ್ಗೊಂದು ವಿಷಯ ಹೇಳಬೇಕು ಸಾಹೇಬ್ರೆ. ಹೇಳ್ ಗಣಿ. ಅದು ಕಾವೇರಿ ಅಕ್ಕ. ಕಾವೇರಿ ಅಕ್ಕ ನಿಮ್ಮನ್ನ. ಕಾವೇರಿ ಅಕ್ಕ ನನ್ನ? ಕಾವೇರಿ ಅಕ್ಕ ನಿಮ್ಮನ್ನ. ಏನಾಯ್ತು ಕಾವೇರಿ? ಗಣಿ ಬಾಯಾಗ ಮುಚ್ತಾ ಇದೆಯಾ? ಏನಿಲ್ಲ, ಇವನ್ಗೆ ವಕೀಲ್ ಸಾಹೇಬ್ರು ಎಲ್ಲಿದ್ದಾರೋ ನೋಡು ಅಂತ ಹೇಳಿದ್ದೆ, ಅದೇ ಹೇಳ್ತಿದ್ದಾನೆ. ಅಷ್ಟೇ ಆದ್ಮೇಲೆ ಬಾಯಾಗ ಮುಚ್ತಾ ಇದೆಯಾ ನೀನು? ನನಗೆ ಕಾಣಿಸಿದ್ರಿ ಅಲ್ವಾ, ಮತ್ತೆ ಇವನೇನಕ್ಕೆ ಹೇಳೋದು ಅಂತ ನಾನೇ ತಡೆದೆ ಅಷ್ಟೇ. ಬಾಯ್ ಮುಚ್ಚು, ಏನು ಹೇಳ್ಬೇಡ. ಇಲ್ಲೇನ್ ಮಾಡ್ತಿದ್ದೀರಾ ವಕೀಲ್ ಸಾಹೇಬ್ರೆ? ಕಾಲ್ ಬಂದಿತ್ತು, ಅದಕ್ಕೆ ಬಂದೆ. ಒಂದ್ ನಿಮಿಷ ಕಾವೇರಿ. ಯಾ ಅಷ್ಟಕ್ಕೂ ನೀನ್ ಯಾವಾಗ ಬಂದೆ, ಹೇಗ್ ಬಂದೆ? ಅಕ್ಕ ಅದು ನಿಧಾನವಾಗಿ ಮಾತಾಡು, ನಿಧಾನವಾಗಿ ಮಾತಾಡು. ಅಕ್ಕ ನಿಜ ಹೇಳಕ್ ಬಿಡಕ್ಕ. ಏಯ್, ಇಲ್ಲೇನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ವೋ? ನೀನ್ ಮಾತಾಡ್ಬೇಡ, ಹೇಳೋದ್ನ ಕೇಳೋ, ಅರ್ಥ ಮಾಡ್ಕೊಳ್ಳೋ. ಯಜಮಾನ್ರೆ, ಅಮ್ಮೋರು ನಿಮ್ಮನ್ನ ಬೇಗ ರೆಡಿಯಾಗಕ್ಕೆ ಹೇಳಿದ್ದಾರೆ. ಸರಿ, ನೀನ್ ಹೋಗು, ನಾನು ಬರ್ತೀನಿ. ವಕೀಲ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಇವತ್ತು ನಿಮ್ ನಿಶ್ಚಿತಾರ್ಥ. ಅಂದ್ರೆ ಈ ರಾಜರ ಮನೆ ತುಂಬಾ ಸಡಗರ ಸಂಭ್ರಮದಿಂದ ಇರ್ಬೇಕು. ನೀವ್ ಹೀಗಿದ್ರೆ ಇನ್ ರಾಜಮಹಲಲ್ಲಿ ಯಾರು ಸಂಭ್ರಮಿಸ್ತಾರೆ ಹೇಳಿ?
ಸ್ವಲ್ಪ ನಗ್ರಿ ಸಾಹೇಬ್ರೆ. ನಿಮ್ ನಗುವಿನ ಮೇಲೆ ತುಂಬಾ ನಗುಗಳು ಆಧಾರವಾಗಿದೆ. ನೀವ್ ಹೀಗ್ ನಕ್ಕಿದ್ರೆ ಸರಿ ಹೋಗಲ್ಲ ಸಾಹೇಬ್ರೆ. ಇನ್ನೊಂದ್ ಸ್ವಲ್ಪ ನಗಿರಿ, ನಗಿರಿ ಸಾಹೇಬ್ರೆ, ಚೆನ್ನಾಗಿದೆ. ಏ ಗಣಿ, ನೋಡೋ, ವಕೀಲ್ ಸಾಹೇಬ್ರು ನಕ್ಕಿದ್ರೆ ಆಕಾಶದಲ್ಲಿರೋ ಪೂರ್ಣ ಚಂದ್ರನ್ ಹಾಗೆ ಇದೆ ಅಲ್ವಾ? ಅಳು, ಇನ್ನ ಜೋರಗಳು, ಇನ್ನ ಜೋರಗಳಕ್ಕ. ನಿನ್ಗಿದಾಗ್ಬೇಕಾಗಿರೋದೆ. ನೀನ್ ಮಾಡಿರೋ ತ್ಯಾಗಕ್ಕೆ ಅಲ್ಲಿ ಪೃಥ್ವಿ ಸಾಹೇಬ್ರು ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಿರೋ ತರ ಪೃಥ್ವಿ ಸಾಹೇಬ್ರು ಹ್ಯಾಪಿಯಾಗಿಲ್ಲ ಅಕ್ಕ. ಕಾವೇರಿ, ಹೇ ಗಣಿ, ಗಣಿ ಹೇಗಿದ್ಯೋ? ನಾನಿಲ್ಲ ಅಂತ ಅಜ್ಜಮ್ಮ ತುಂಬಾ ಬೈತಾ ಇದ್ಲಾ? ಇಲ್ಲೇನ್ ಮಾಡ್ತಿದ್ಯಮ್ಮ? ಏನೂ ಇಲ್ಲಮ್ಮ, ಗಣಿ ಬಂದಿದ್ನಲ್ವಾ, ಮಾತಾಡ್ತಿದ್ದೆ ಅಷ್ಟೇ. ನೀನ್ ಹೋಗಮ್ಮ, ನಾನು ಬರ್ತೀನಿ. ಸರಿ, ಬೇಗ ಒಳಗ್ ಬನ್ನಿ. ಸರಿ ಅಮ್ಮ. ಇಷ್ಟೊಂದೆಲ್ಲ ಅನ್ಭೋಗ್ಸೋ ಬದ್ಲು ಪೃಥ್ವಿ ಸಾಹೇಬ್ರಿಗೆ ನಿನ್ ಮನ್ಸಲ್ಲಿರೋದ್ನ ಹೇಳ್ಬೋದಲ್ವಾ ಅಕ್ಕ? ಈ ರಾಜಮಹಲ್ನ ನೋಡ್ದಿಯಲ್ವೇನೋ? ಇಂಥ ಮಹಲಲ್ಲಿ ಕೆಲ್ಸ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಳ್ಳೋ ನಾನೆಲ್ಲಿ? ಇದೇ ರಾಜಮಹಲಲ್ಲಿ ಹುಟ್ಟಿ ಬೆಳೆದಿರೋ ಮಯೂರಿ ಅಮ್ಮವ್ರೆಲ್ಲಿ? ಮಯೂರಿ ಅಮ್ಮನವ್ರನ್ನ ಮದ್ವೆ ಆದ್ರೆ ಪೃಥ್ವಿ ಯಜಮಾನ್ರು ರಾಜಮಹಲಲ್ಲಿ ರಾಜನ್ ತರ ಇರ್ತಾರೆ ಕಣೋ. ಅದೇ ನನ್ನನ್ ಮದ್ವೆ ಆದ್ರೆ ಹಳ್ಳಿಲಿ ಕೆಲಸದವ್ರ ತರ ಇರ್ತಾರೆ. ನಮ್ಮನ್ನ ಪ್ರೀತಿಸೋರು ನಮ್ಗಿಂತ ಒಳ್ಳೆ ಸ್ಥಾನದಲ್ಲಿರ್ಬೇಕು ಅಂತ ಯೋಚನೆ ಮಾಡೋದೇ ನಿಜವಾದ ಪ್ರೀತಿ ಕಣೋ. ಆದ್ರೂ ನನ್ನ ಹಣೆ ಬರಹದಲ್ಲಿ ವಕೀಲ್ ಸಾಹೇಬ್ರು ಅಂತ ಬರ್ದಿದ್ರೆ ನನ್ ಕೈ ಹಿಡಿತಾರೆ. ಇಲ್ಲ ಅಂತಂದ್ರೆ ನನ್ ಮನ್ಸಲ್ಲಿ ಕಟ್ಕೊಂಡಿರೋ ಕೋಟೆಯಲ್ಲಿ ಯಾವಾಗ್ಲೂ ರಾಜನ್ ಹಾಗೆ ಇರ್ತಾರೆ ಕಣೋ. ವಕೀಲ್ ಸಾಹೇಬ್ರು ಸಂತೋಷವಾಗಿದ್ರೆ ಸಾಕು, ಅವ್ರು ಎಲ್ಲಿದ್ರೆ ಏನು. ಅಕ್ಕ, ನೀನ್ ಒಳಗಡೆ ಪಡ್ತಿರೋ ನಾವು ನನ್ನ ನೋಡಕ್ಕಾಗಲ್ಲ. ಏನಾದ್ರೂ ಒಂದ್ ಮಾಡಿ ಎಂಗೇಜ್ಮೆಂಟ್ನ ನಿಲ್ಲಿಸ್ಬೇಕು ಅಕ್ಕ. ಏಯ್ ಗಣಿ, ಅಂತ ಕೆಲ್ಸ ಮಾಡ್ಬೇಡ, ಸುಮ್ನೆ ಇದ್ರೆ ಸರಿ. ನಡಿ. ಏನಿವ್ರು ಇವ್ರಿಗಿಷ್ಟ ಬಂದಾಗ ಮದುವೆ ಮಾಡಿಸ್ತಿದ್ದಾರೆ. ಪೃಥ್ವಿ ಕೂಡ ಈ ಮದುವೆ ಇಷ್ಟ ಇಲ್ಲ. ಏನ್ ಮಾಡೋದು? ಕಲ್ಯಾಣಿನ ಪೃಥ್ವಿ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಏನ್ ಮಾಡೋದು?